ಎಲ್ಲರಿಗೂ ಇವತ್ತು ವಿಶೇಷವಾದ ದಿನ. ವಿಜಯದಶಮಿಯ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಎಲ್ಲ ನನ್ನ ಆಪ್ತ ಮಿತ್ರರು ಮತ್ತು ನನ್ನ ಬಂಧು ಬಳಗದವರಿಗೂ ಮತ್ತು ನನ್ನ ಸಮಾಜದವರಿಗೂ ಹಾರ್ದಿಕ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ರಮೇಶ್ ಕೌಲ್ಗಿ, ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯಾಧ್ಯಕ್ಷ. ಇವತ್ತು ಇಬ್ರಾಂಪುರ ಗ್ರಾಮದಲ್ಲಿ ಈ ಒಂದು ಮಹಾನವಮಿ ದಸರಾದ ಪ್ರಯುಕ್ತವಾಗಿ ಇಲ್ಲಿ ಪ್ರತಿ ವರ್ಷವೂ ಕೂಡ 9 ದಿನಗಳವರೆಗೆ ಊರ ಗ್ರಾಮ ದೇವತೆ ದ್ಯಾಮದೇವಿ ದೇವಸ್ಥಾನದಲ್ಲಿ 9 ದಿನಗಳವರೆಗೆ ಒಂದು ದೀಪವನ್ನು ಹಾಕಿ 9ನೇ ದಿನ ಎಲ್ಲ ಊರಿನ ಮುತ್ತೈದೆಯರನ್ನು ಕರೆಸಿ ಒಂದು ಉಡಿ ತುಂಬೋ ಕಾರ್ಯಕ್ರಮವನ್ನು ಮಾಡಿ ವಿಶಿಷ್ಟ ರೀತಿಯಲ್ಲಿ ಇಲ್ಲಿ ಒಂದು ದ್ಯಾಮದೇವಿಯ ಒಂದು ಉತ್ಸವ ಮತ್ತು ನವರಾತ್ರಿ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಇಲ್ಲಿನ ಊರಿನ ಹಿರಿಯರು ನೋಡಬಹುದು, ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ವಿಜಯಪುರ ಜಿಲ್ಲೆಯ ದೇವರ ಹೆಬ್ಬರ್ಗಿ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿ ವಿಶಿಷ್ಟ ರೀತಿಯಲ್ಲಿ ದಸರಾ ಹಬ್ಬವನ್ನು ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮ ದೇವತೆ ದ್ಯಾಮಮ್ಮ ದೇವಿಯ ದೇವಸ್ಥಾನದಲ್ಲಿ ದೀಪವನ್ನು ಹಾಕಿ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ತಾಯಿ ದ್ಯಾಮಮ್ಮ ದೇವಿಗೆ ಉಡಿ ತುಂಬುವುದರ ಮೂಲಕ ಎಲ್ಲ ಊರಿನ ಮುತ್ತೈದೆಯರನ್ನ ಕರೆಸಿ ಎಲ್ಲರಿಗೂ ಸಾಮೂಹಿಕವಾಗಿ ಉಡಿ ತುಂಬುವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಊರಿನ ಮಲ್ಲಯ್ಯ ದೇವರ ಪಲ್ಲಕ್ಕಿ ಉತ್ಸವ ಕೂಡ ನೆರವೇರಿತು. ಮಲ್ಲಯ್ಯ ದೇವರು ಹೇಳಿಕೆಗಳು ಕೂಡ ಈ ಸಮಯದಲ್ಲಿ ನಡೆದವು. ಊರಿನ ಸಮಸ್ತ ಸದ್ಭಕ್ತರೆಲ್ಲರೂ ಸೇರಿ ಗ್ರಾಮ ದೇವತೆಯ ಹಬ್ಬವನ್ನ, ನಾಡ ದೇವತೆಯ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲು ಚಾಲನೆ ನೀಡಲಾಯಿತು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಹಿರಿಯರು ಮತ್ತು ತಾಯಂದಿರು, ಮಕ್ಕಳು ಎಲ್ಲರೂ ಸೇರಿ ಸಂತೋಷದಿಂದ ತಾಯಿ ಉತ್ಸವವನ್ನ, ಪೂಜೆಯನ್ನ ನೆರವೇರಿಸಲಾಯಿತು. ಈ ಮೂಲಕ ಊರಿನ ಹಿರಿಯರು ಮತ್ತು ದೇವಸ್ಥಾನದ ಅರ್ಚಕರಾದಂತಹ ಶ್ರೀ ಶಿವಪ್ಪ ಮಲ್ಲಪ್ಪ ಕಮ್ಮತಿಗಿ ಅವರು ಊರಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ಹೇಳಿದರು. ಶ್ರೀ ಭೀಮಪ್ಪ ನಾಯಕುಡಿ ಅವರು ಕೂಡ ದೇವರು ಒಂದು ಹೇಳಿಕೆಯನ್ನು ಹೇಳಿದರು. ಊರಿನ ಸಮಸ್ತ ಜನತೆಗೆ, ಸದ್ಭಕ್ತರಿಗೆ ಒಳ್ಳೆಯ ಸುಖ ಸಂತೋಷ ದೇವರು ನೀಡಿ ಹರಿಸುತ್ತಾರೆ ಎಂದು ಹೇಳಿಕೆಗಳನ್ನು ನೀಡಿದರು. ವರದಿಗಾರ ಚಿದಾನಂದ್ ಎಸ್ ಹುಣಸಗಿ. ಮುತ್ತಿನ ಗದ್ದಿಗೆ ಮಾದೇವನು, ಜೈ ಮಂಗಳ ನಿತ್ಯ ಸುಮಂಗಳ, ಜೈ ಮಂಗಳ ನಿತ್ಯ ಸುಮಂಗಳ, ಸದರ ಗದ್ದಿಗೆ ಮ್ಯಾಲ ಸೈವ ಸಿಂಗರನಾಗಿ, ಸದರ ಗದ್ದಿಗೆ ಮ್ಯಾಲ ಸೈವ ಸಿಂಗ ಸುತ್ತಿ ಕರಿಯಪ್ಪ ಕರಿಯಪ್ಪ, ಜೈ ಮಂಗಳ ನಿತ್ಯ ಸುಮಂಗಳ, ಜೈ ಮಂಗಳ ನಿತ್ಯ ಸುಮಂಗಳ, ಜೈ ಮಂಗಳ ನಿತ್ಯ ಸುಮಂಗಳ. ಮುಂಜಾನೆ ಪೂಜೆಗೆ ಜಾಳಿಯ ತಿರುಗಕ್ಕಿ, ಮುಂಜಾನೆ ಪೂಜೆಗೆ ಜಾಳಿಯ ತಿರುಗಕ್ಕಿ, ಪಾದ ಪೂಜೆಗಳಿಗೆ ಮಲ್ಲಯ್ಯನೋ.
ಎಲ್ಲರೂ ಸೇರಿ ದ್ಯಾಮವ್ವ ದೇವಸ್ಥಾನದಲ್ಲಿ ಒಂದು ನವರಾತ್ರಿ ಉತ್ಸವವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಇಲ್ಲಿನ ಊರಿನ ಹಿರಿಯರು ಎಲ್ಲರೂ ಸೇರಿರ್ತಾರ. ಈ ಉತ್ಸವದ ಬಗ್ಗೆ ಊರಿನ ಹಿರಿಯರು ಏನ್ ಹೇಳ್ತಾರೆಂದು ಇಲ್ಲಿ ಕೇಳಿಕೊಳ್ಳೋಣ. ಹೇಳ್ರಿ, ಇಲ್ಲಿ ಪ್ರತಿ ವರ್ಷನೂ ನೀವು ಈ ತರ ಮಾಡ್ತಾ ಇದ್ರಲ್ಲ, ಅದಕ್ಕ ಇಲ್ಲಿ ಯಾವ ರೀತಿ ನಮ್ಮ ಊರಿನ ಎಲ್ಲಾ ಜನರು ಇದಕ್ಕ ಸಹಕಾರ ಮಾಡ್ತಾ ಇದ್ದಾರೆ? ಹೇಳ್ರಿ, ಇಲ್ಲಿ ಹೇಳ್ರಿ. ಊರಿನ ವತಿಯಿಂದ ಎಲ್ಲಾ ಗ್ರಾಮಸ್ಥರು ಹಾಗೂ ಹೆಣ್ಮಕ್ಳು ತಾಯಂದರು ಎಲ್ಲರೂ ಕೂಡಿ ಒಳ್ಳೆ ರೀತಿಯಿಂದ ನಾವು ವಿಜೃಂಭಣೆ ಪ್ರತಿ ವರ್ಷ ಮಾಡ್ತೀವಿ. ಇದೇ ವರ್ಷನೂ ಕೂಡ ನಾವು ಮಾಡ್ಕೊತ ಹೊಂಟಿವಿ. ಇಲ್ಲಿ ಎಲ್ಲಾ ಊರಿನ ಮುತ್ತೈದೆಯರು ಎಲ್ಲಾರನು ಕರೆಸಿ ನೀವು ವಿಶೇಷ ರೀತಿಯಲ್ಲಿ ಇವತ್ತು ಪೂಜೆ ಮಾಡ್ತಾ ಇದ್ರಿ. ಎಲ್ಲಾ ಕಡೆ ಏನ ಮಾಡ್ತಾರಂದ್ರ ದೇವಿನ ಕುಂದ್ರಿಸಿ ಮಾಡ್ತಾರೆ. ಇಲ್ಲ ದೇವಸ್ಥಾನದಲ್ಲಿ ನೀವು ದೀಪ ಹಾಕಿ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಹಾ ರೀ, ಈಗ ನೀವು ಮುಂದಕ್ಕೆ ಬರ್ರಿ. ಈಗ ನೀವು ಇಲ್ಲಿ ದೇವಸ್ಥಾನ ಪೂಜಾರಿಗಳಾಗಿದ್ರಿ. ಇಲ್ಲಿ ಎಲ್ಲಾನು ವ್ಯವಸ್ಥೆನ ಹ್ಯಾಂಗ ನಡೀತಾ ಇದ್ದಾರೆ ಪ್ರತಿ ವರ್ಷನು? ಪ್ರತಿ ವರ್ಷ ಇದೇ ಪ್ರಕಾರ ಮಾಡ್ಕೊತ ಹೊಂಟಿವಿ. ವರ್ಷ ಗಿಟ್ ಹೆಚ್ಚು ಹಾಕೋತೆ ಹೊಂಟೈತ್ರಿ. ಈಗ ದೇವಿ ಕುಂದ್ರಿಸಿ ಇದು ಮಾಡ್ತಾರ. ನಾವು ಊರಾಗೆ ಗ್ರಾಮ ದೇವತೆ ಅದಾಳ ಅಂತ ಹೇಳಿ ಅಕ್ಕಿದೇ ಒಂದು ನಾವು ಪ್ರಬುಳಿ ಮಾಡ್ಕೊತ ಹೊಂಟಿವ್ರಿ. ನೋಡಿದ್ರಲ್ಲ, ಎಲ್ಲಾ ಊರಿನ ಗ್ರಾಮಸ್ಥರು ಎಲ್ಲಾರು ಸೇರಿ ಊರಿನ ದೇವಿಯೇ ನವರಾತ್ರಿಯ ದುರ್ಗಾ ದೇವಿ ಆಗಿರ್ತಾಳೆ. ಪ್ರತಿ ವರ್ಷ ನಮ್ಮೆಲ್ಲರನ್ನು ಕಾಯ್ತಾ ಇದ್ದಾಳೆ ಅಂತ ಹೇಳಿ